ಯಾರೋ ಪುಣ್ಯಾತ್ಮರು ಒಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ. ಎಲ್ಲಿಗೆ ಹೊರಡಬೇಕಾದ್ರೂ ದೇವರಿಗೆ ಒಂದು ನಮಸ್ಕಾರ ಮಾಡಿ ಹೊರಡಿ. ಯಾಕಂದರೆ ನೀವು ಎಷ್ಟೇ ಲಕ್ಷದ ವಾಚ್ ಕಟ್ಟಿ ಸಮಯ ಅವನ ಕಡೆನೇ ಇರುತ್ತೆ. ಇಲ್ಲೊಂದು ಕತೆ ಇದೆ. ಒಬ್ಬ ಸನ್ಯಾಸಿ ವೃಂದಾವನದಿಂದ ತನ್ನ ಪೂಜೆ ಪುರಸ್ಕಾರಗಳನ್ನು ಮುಗಿಸಿ ತನ್ನ ಆಶ್ರಮದ ಕಡೆ ಹೊರಡ್ತಾ ಇರ್ತಾನೆ. ಹೊರಡೋ ಮೊದಲು ತನ್ನ ಆಶ್ರಮದವರಿಗಂತ ಲಡ್ಡು ಪ್ರಸಾದವನ್ನು ಅಂಗಡಿಯಿಂದ ಖರೀದಿ ಮಾಡ್ತಾನೆ. ಅದನ್ನು ಖರೀದಿ ಮಾಡಿ ರೈಲ್ವೆ ಪ್ರಯಾಣವನ್ನು ಮುಂದುವರಿಸ್ತಾನೆ. ಹೋಗ್ತಾ ಹೋಗ್ತಾ ಸಂಜೆ ಆಗುತ್ತೆ. ಇನ್ನೂ 3-4 ತಾಸು ಬೇಕಾಗುತ್ತೆ ಆತನ ಆಶ್ರಮಕ್ಕೆ. ಸಂಜೆ ಒಂದು ಸ್ಟೇಷನ್ನಲ್ಲಿ ರೈಲು ಅರ್ಧ ಗಂಟೆ ನಿಲ್ಲುತ್ತೆ. ಸೊ ಅರ್ಧ ಗಂಟೆ ನಿಲ್ಲೋದ್ರಿಂದ ಸನ್ಯಾಸಿ ಕೈಕಾಲು ಮುಖ ತೊಳೆದು ರೈಲುವಿಂದ ಹೊರಬಂದು ಸ್ವಲ್ಪ ಪ್ರಸಾದ ಸ್ವೀಕರಿಸಲು ಮುಂದಾಗ್ತಾನೆ. ತಾನು ತಂದ ಲಡ್ಡು ಪ್ರಸಾದ ಬಾಕ್ಸನ್ನು ಓಪನ್ ಮಾಡಿದಾಗ ಅದರಲ್ಲಿ ಇರುವೆಗಳು ಮುತ್ತಿಗೆ ಹಾಕ್ಕೊಂಡಿರ್ತವೆ. ಲಡ್ಡು ಬಾಕ್ಸ್ನಲ್ಲಿ ತುಂಬ ಇರುವೆಗಳು ಮುತ್ತಿಗೆ ಹಾಕ್ಕೊಂಡಿರ್ತವೆ. ಅದನ್ನು ನೋಡಿದ ಸನ್ಯಾಸಿ ಇರುವೆಗಳನ್ನು ಸರಿಸಿ ಒಂದು ಲಡ್ಡನ್ನು ಸ್ವೀಕಾರ ಮಾಡ್ತಾನೆ. ಉಳಿದವನ್ನು ತನ್ನ ಸಹಪಾಠಿಗಳಿಗೆ, ಆಶ್ರಮದವರಿಗೆ ಅಂತ ಮುಚ್ಚುತ್ತಾನೆ. ಬಾಕ್ಸನ್ನು ಮುಚ್ಚಿ ತನ್ನ ಬ್ಯಾಗಿನಲ್ಲಿಟ್ಟು ರೈಲ್ವೆ ಹತ್ತಲು ಮುಂದಾಗ್ತಾನೆ. ಅಷ್ಟರಲ್ಲಿ ಸಡನ್ನಾಗಿ ಆತನಿಗೆ ಒಂದು ವಿಚಾರ ಬಂದ್ಬಿಡುತ್ತೆ. ಅಯ್ಯೋ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಯಾಕಂದರೆ ಆ ಇರುವೆಗಳು ವೃಂದಾವನದಂಥ ಪುಣ್ಯ ಭೂಮಿಯಲ್ಲಿ ಜನಿಸಿದವು. ಅವನ್ನು ನಾನು ವೃಂದಾವನದಿಂದ ದೂರ ಮಾಡ್ತಾ ಇದ್ದೇನೆ. ಇದು ನನ್ನ ದೊಡ್ಡ ತಪ್ಪು ಅಂತ ರೈಲಿನಿಂದ ವಾಪಸ್ ಇಳಿತಾನೆ. ರೈಲಿನಿಂದ ವಾಪಸ್ ಇಳಿದ ತಕ್ಷಣ ವೃಂದಾವನದ ಕಡೆಗೆ ಇನ್ನೊಂದು ರೈಲು ಬರುತ್ತೆ. ಆ ರೈಲನ್ನು ಹತ್ತಿ ವೃಂದಾವನಕ್ಕೆ ಬರ್ತಾನೆ. ವೃಂದಾವನಕ್ಕೆ ಇಳಿದು ಎಲ್ಲಿ ತಾನು ಲಡ್ಡುವನ್ನು ಖರೀದಿ ಮಾಡಿದನು ಆ ಅಂಗಡಿಗೆ ಬಂದು, ಸ್ವಾಮಿ, ನೀವು ಕೊಟ್ಟ ಲಡ್ಡುವಿನಲ್ಲಿ ಇರುವೆಗಳು ಮುತ್ತಿಗೆ ಹಾಕ್ಕೊಂಡಿದ್ವು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಂಗಡಿಯವನಿಗೆ ಟೆನ್ಷನ್ ಆಗುತ್ತೆ. ಸ್ವಾಮಿ, ಕೊಡಿ, ನಾನು ಇನ್ನೊಂದು ಬಾಕ್ಸನ್ನು ಕೊಡ್ತೇನೆ, ತಪ್ಪಾಯಿತು ನನ್ನಿಂದ ಅಂತ. ಆಗ ಸನ್ಯಾಸಿ ಹೇಳ್ತೇನೆ, ನಾನು ಇದನ್ನು ವಾಪಸ್ಸು ಕೊಡಲು ಬಂದಿಲ್ಲ, ಇನ್ನೊಂದು ಬಾಕ್ಸನ್ನು ಖರೀದಿ ಮಾಡಲು ಬಂದಿಲ್ಲ. ಈ ಇರುವೆಗಳು ಈ ವೃಂದಾವನದ ಪುಣ್ಯ ಭೂಮಿಯಲ್ಲಿ ಜನಿಸಿದ ಇರುವೆಗಳು. ನನಗಂತೂ ಇಲ್ಲಿ ಜನಿಸಲು ಪುಣ್ಯ ಸಿಗಲಿಲ್ಲ. ಈ ಇರುವೆಗಳಿಗಾದರೂ ಸಿಕ್ಕಿದ್ದು. ಇಲ್ಲಿಂದ ಈ ಇರುವೆಗಳನ್ನು ದೂರ ಮಾಡೋದು ದೊಡ್ಡ ಮಹಾಪಾಪ ಅಂತ ನಾನು ವಾಪಸ್ಸು ಬಿಡಲು ಬಂದಿದ್ದೇನೆ ಅಂತ ಸನ್ಯಾಸಿ ಹೇಳ್ತಾನೆ. ಅಷ್ಟರಲ್ಲಿ ಆ ಅಂಗಡಿಯವನಿಗೆ ಜ್ಞಾನೋದಯ ಆಗುತ್ತೆ. ಯಾಕಂದರೆ ಎಷ್ಟೋ ವರ್ಷದಿಂದ ಅದೇ ಪುಣ್ಯ ಭೂಮಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾನೆ. ಆತನಿಗೆ ಈ ವಿಚಾರ ಯಾವತ್ತೂ ಬಂದಿಲ್ಲ. ನೀವು ನನ್ನ ಕಣ್ಣು ತರಿಸಿದ್ರಿ ಅಂತ ಆ ಸನ್ಯಾಸಿಗೆ ವ್ಯಾಪಾರಿ ಹೇಳ್ತಾನೆ. ನೀವು ಹೇಳಿರ್ಬೋದು, ಒಂದು ಇರುವೆಗೋಸ್ಕರ ಆ ಸನ್ಯಾಸಿ ವಾಪಸ್ ಬಂದಾನ ಅಂತ ಕೇಳ್ಬೋದು. ಹೌದು, ಇಲ್ಲಿ ಅದು ಮುಖ್ಯವಲ್ಲ. ಯಾಕಂದರೆ ಈ ಕಥೆಯ ಸಾರಾಂಶ ಏನಂದರೆ, ಯಾರ ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯ ಭಾವನೆ ಇರುತ್ತೋ ಆತನ ಭಕ್ತಿಯನ್ನು ದೇವರು ಪರಮಾತ್ಮನು ಬೇಗ ಮೆಚ್ಚುತ್ತಾನೆ. ನಿಮ್ಮ ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯ ಭಾವನೆ ಇಲ್ಲದೇ ಇರ್ಬೋದು, ಆದರೆ ಕೆಟ್ಟ ಭಾವನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಯಾಕಂದರೆ ಪರಮಾತ್ಮ ಯಾರ ಮನಸ್ಸಿನ ಭಾವನೆ ಒಳ್ಳೆಯದಿದೆಯೋ ಅವರನ್ನೇ ಜಾಸ್ತಿ ಮೆಚ್ಚುತ್ತಾನೆ. ಆತನ ಭಕ್ತಿಯನ್ನೇ ಜಾಸ್ತಿ ಇಚ್ಛೆ ಪಡುತ್ತಾನೆ. ಆದ್ದರಿಂದ ನೀವು ನಿಮ್ಮ ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟ ಭಾವನೆಯನ್ನಂತೂ ಇಟ್ಕೊಳ್ಬೇಡಿ, ಆದರೆ ಒಳ್ಳೆಯದು ಮಾಡಿ ಒಳ್ಳೆಯ ಮನಸ್ಸನ್ನು ಇಟ್ಕೊಳ್ಳಿ ಅಂತ ಈ ವಿಡಿಯೋದ ಸಾರಾಂಶ ಇದು. ಮುಂದಿನ ವಾರದಲ್ಲಿ ಮತ್ತೊಂದು ಒಳ್ಳೆಯ ಕಥೆಯೊಂದಿಗೆ ಮತ್ತೆ ಬರ್ತೀನಿ. ನಿಮ್ಮ ಸಹಕಾರ, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪ್ಲೀಸ್.